ಹಾವೇರಿ ಜಿಲ್ಲಾಸ್ಪತ್ರೆಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ಹಾಗೂ ಪರಿಶೀಲನೆ. ರೋಗಿಗಳ ಜೊತೆಗೆ ಮಾತನಾಡಿ ಆಸ್ಪತ್ರೆಯ ಬಗ್ಗೆ ಮಾಹಿತಿ ಪಡೆದ ಉಪಲೋಕಾಯುಕ್ತರು, ನೀವು ಬಂದಿದ್ದಕ್ಕೆ ಇವತ್ತು ಹಾಸ್ಪಿಟಲ್ ಕ್ಲೀನ್ ಮಾಡಿದ್ದಾರೆ ಎಂದು ಉಪಲೋಕಾಯುಕ್ತರ ಬಳಿ ಅಳಲು ತೋಡಿಕೊಂಡ ರೋಗಿಗಳು. ಇದೇ ವೇಳೆ ಉಪಲೋಕಾಯುಕ್ತರ ಬಳಿ ಹಲವು ಸಮಸ್ಯೆಗಳ ಬಗ್ಗೆ ದೂರು ನೀಡಿದ ಸಾರ್ವಜನಿಕರು. ಸವಣೂರು ಮುರಾರ್ಜಿ ವಸತಿ ಶಾಲೆಯಲ್ಲಿ ಊಟ ಸರಿ ಕೊಡಲ್ಲ, ವಿಡಿಯೋ ನೋಡಿ ಸರ್, ನಮ್ಮ ಊರು ಅಲ್ಲಿಪುರ ಸ್ವಚ್ಛತೆ ಇಲ್ಲ, ಅಲ್ಲಿ ಬರ್ರಿ ಸರ್ ಎಂದ ಕೆಲ ಅಲ್ಲಿಪುರ ಗ್ರಾಮಸ್ಥರು. ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹಿಡಿದು ಕೇಳಬೇಕು ಅಂದ ಉಪಲೋಕಾಯುಕ್ತ, ನೀವು ಮತ ಹಾಕಿದ್ದೀರಿ, ಅವರಿಗೆ ಒದ್ದು ಕೆಲಸ ತೆಗೆದುಕೊಳ್ಬೇಕು. ಜಿಲ್ಲಾಸ್ಪತ್ರೆಯ ಔಷಧಿಯ ವಿಭಾಗ ಮತ್ತು ವಾರ್ಡ್ಗಳಿಗೆ ತೆರಳಿ ಸಮಸ್ಯೆ ಆಲಿಸಿದ ಲೋಕಾಯುಕ್ತರ ತಂಡ. ಕುಡಿಯುವ ನೀರಿನ ಘಟಕ ಸ್ವಚ್ಛತೆ ಇಲ್ಲದ ಹಿನ್ನೆಲೆ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ ಬಿ ವೀರಪ್ಪ. ಎಲ್ಲ ತಾಲೂಕುಗಳಲ್ಲಿ ಈ ಥರ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್ ಕಡೆ ಟ್ರಾನ್ಸ್ಪೋರ್ಟ್ ಲೆಟ್ರ್ ಕೂಡ ಬರೆದಿದ್ದಾರೆ. ಟ್ರಾನ್ಸ್ಪೋರ್ಟ್ ಕಡೆ ಇಟ್ಕೊಂತೀವಿ ಅಂತ ಇವರು ಲೆಟ್ರ್ ಬರೆದಿದ್ದಾರೆ. ಇವರು ಅದಕ್ಕೇನು ಉತ್ತರ ಏನು ಕೊಟ್ಟಿಲ್ಲ. ಯಾಕೆ ಎಷ್ಟೊತ್ತಿಗೆ ಡ್ಯೂಟಿ ಹೋಗ್ತಾ ಇಲ್ಲಿ ಓಪನ್ ಮಾಡೋರು ಯಾರು, ಎಷ್ಟೊತ್ತಿಗೆ ಓಪನ್ ಮಾಡೋರು ಅಂದರೆ ಯಾವ ಬೇಕಾದ್ರೆ ಓಪನ್ ಮಾಡೋದು ಮತ್ತು ಹೋಗ್ಬಿಟ್ಟು ಮೂಮೆಂಟ್ ಇತ್ತು ಏನು ಎಂಟ್ರಿ ಮಾಡಿ ಸರ್. ಒಂದು ಸಬ್ಮಿಷನ್ ಸರ್, ಇವತ್ತು ಸ್ವಲ್ಪ ಆಫೀಸಲ್ಲಿ ಹೊಸ ಹುಡುಗರು ಬಂದಿದೆ ಸರ್, ಮೊನ್ನೆ ಅಪಾಯಿಂಟ್ ಮಾಡೋದು. ಸೊ ಇವರು ಆಫೀಸಲ್ಲಿ ಚಾರ್ಜ್ ಇದೆ ಸರ್. ಸೊ ಅದಕ್ಕೋಸ್ಕರ ಹೊಸ ಹುಡುಗರಿಗೆ ಇವರಿಗೆ ಸ್ವಲ್ಪ ಭೇಟಿ ಮಾಡ್ತಾರೆ, ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಒಂದು 5 minutes ಆಫೀಸಿಗೆ ತರಲಿರ್ತಾರೆ ಸರ್. ಅದು ಎಕ್ಸ್ಪ್ಲನೇಷನ್ ಬರ್ಕೊಡಿ ನೀವು ಏನಿದೆ ಅಂತ. ಎಷ್ಟೊತ್ತಿಗೆ ದಿನವೂ ಎಷ್ಟೊತ್ತಿಗೆ ಓಪನ್ ಮಾಡ್ತೀವಿ, ಇವತ್ತು ಯಾಕೆ ನಾವು ಬಂದಾಗ ಯಾರು ಇರಲಿಲ್ಲ, ನಿಮ್ಮನ್ನು ಫೋನ್ ಮಾಡಿ ನಾವು ಕಳಿಸ್ಬೇಕಾಯ್ತು. ಅದಕ್ಕೆ ನಾನು ಇವನ್ ರೋಡ್ ಏನು ಅವ್ನು ಯಾರು ಅಪಾಯಿಂಟ್ಮೆಂಟು, ಒಂದು ಸ್ಯಾಲ್ರಿ ಯಾರು ಕೊಡ್ತಾರೆ, ಕರೆಕ್ಟಾಗಿ ಇದ್ದಂಗೆ ಬರ್ತೇವೆ. ಸ್ಟಾಕ್ ರಿಜಿಸ್ಟ್ರ್ ನೋಡಿದ್ರೆ ಸ್ಟಾಕ್ ರಿಜಿಸ್ಟ್ರ್ ಟ್ರಾನ್ಸ್ಪೋರ್ಟ್ 2 ವರ್ಷದಿಂದ ಇದೆ ಶೇಖರ್ ಟ್ರಾನ್ಸ್ಪೋರ್ಟ್. ಇವನೇ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು ಎಲ್ಲ ಈ ಗೋಡನೆಲ್ಲ. ಹಾಸ್ಟೆಲಿಗೆ ಬರುತ್ತೆ ಸರ್. ಈಗ ಈ ಮಂತಲ್ಲಿ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎಟ್ ಎ ಟೈಮ್ ಅಲಾಟ್ಮೆಂಟ್ ಮಾಡಿದ್ದೀವಿ. ಸೊ 2 ಮಾಡ್ತಾ ಇದ್ದೀವಿ. ಈ ತಿಂಗಳಲ್ಲಿ ನಮಗೆ 2 kg ಅಕ್ಕಿ, 3 kg ಜೋಳ ಆಯಿತು. ಸೊ ನಮಗೆ ಇದರಲ್ಲಿ ನಾವು 45 ಮಿಡ್ ಡೇ ಮೀಲ್ 1 to 5 6 to 8 ಅಂತ ಅಲಾಟ್ಮೆಂಟ್ ಬಂದಿರುತ್ತೆ. ಸೊ ಏನು ಸ್ಟಾಕ್ FCL ಅಂತ ಬರುತ್ತೆ ಅದು ಇದು ರೆಕಾರ್ಡ್ ಆಗುತ್ತೆ. ಇದು 3 ಕಾಲಮ್ ಇದು ಯೂನಿಟ್ OB ಸರ್, ಸ್ಟಾಕ್ ರಿಸಿಪ್ಟು, ಸ್ಟಾಕ್ ಟ್ರಾನ್ಸ್ಫರ್ ಇನ್ನು, ಎಕ್ಸೆಸ್ ಶಾರ್ಟು, ಆಮೇಲೆ ಸ್ಟಾಕ್ ಟ್ರಾನ್ಸ್ಫರ್ ಔಟು, ಡ್ರೈ ಏಜ್ ಅಂದರೆ ಶಾರ್ಟೇಜು, ಆಮೇಲೆ CB. ಇದು ಸ್ಟಾಕ್ ಇಶ್ಯೂ ಅಂತಂದರೆ ನಮ್ಮದು ಬಿಲ್ಲಿಂಗ್ ಪ್ರಾಬ್ಲಮ್ ಸರ್. ಸೊ ಈಗ ನಾವೇನು ಇಂಡಿವಿಜುವಲ್ ಬಿಲ್ ತೆಗಿತೇವಲ್ಲ, ಈಗ ನಾನು ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟು ತಗೊಂಡ್ರೆ ಆ ಡೇಟಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ರೆಕಾರ್ಡ್ ಬರುತ್ತೆ. ಎಷ್ಟು ಅಂದರೆ ಎಲ್ಲ ಬರುತ್ತೆ ಸರ್, ಆ ಪೀರಿಯಡ್ನಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ ಯಾವ ಡೇಟಲ್ಲಿ. ಸೊ ಇದರಲ್ಲಿ ನಮಗೆಲ್ಲನೂ ಕ್ಲಿಯರಿಟಿ ಸಿಕ್ಬಿಡುತ್ತೆ ಸರ್. ಸೊ ನಾವು ಹಿಂಗಾಗಿ ನಮಗೆ ಯಾವಾಗಿಂದ ಫಿಸ್ಟ್ ಸಾಫ್ಟ್ವೇರ್ ಡೆವಲಪ್ ಆಗಿದೆ. ಸೊ ಮ್ಯಾನ್ಯುವಲ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಪೇಪರ್ಲೆಸ್ ಸರ್. ಕರೆಕ್ಟ್ ಆಯ್ತಪ್ಪ. ನನಗೆ ಯಾವುದು ಪೇಪರ್ಲೆಸ್ಸರೇ ಇರಲಿ, ವಿತ್ ಪೇಪರ್ ಇರಲಿ, ವಿ ವಾಂಟ್ ಯು ಟು ಡೆಮಾನ್ಸ್ಟ್ರೇಟ್. ಇಂಥ ದಿನ ಇಷ್ಟು ಬಂತು, ಈ ತಿಂಗಳಲ್ಲಿ ಇಷ್ಟು ಬಂದಿದೆ, ಇಷ್ಟು ಪ್ರತಿಯೊಂದು ಶಾಪ್ನು ಈ ರೀತಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅನ್ನೋದು ಬೇಕು. ಎಸ್ ಸರ್, ಇದು 1/8 24/8 ಒಳಗಡೆ ಇದೆ ಸರ್. ಸೊ 1/8 ಯಾವ ಸ್ಕೀಮಲ್ಲಿ ಎಷ್ಟು ಸ್ಟಾಕ್ ಬಂತು, ಯಾವ ಸ್ಕೀಮಿಗೆ ಎಷ್ಟು ಬಿಲ್ ಹಾಕಿ ಹೊರಗಡೆ ಡೆಲಿವರಿ ಕೊಡ್ತೀವಿ ಅನ್ನೋದು ಬರ್ತದೆ ಸರ್. ಇದು ಸ್ಟಾಕ್ ರಿಸಿಪ್ಟ್ ಸರ್ ಇದು. ಸೊ ಈ ಡೇಟಲ್ಲಿ ಈ ಅವಧಿನಲ್ಲಿ ನನಗೆ 1 to 5 458 ಕ್ವಿಂಟಲು 0.5 ಇಷ್ಟು ಅಕ್ಕಿ ಬಂದಿದೆ ಸರ್. ಆಯ್ತಪ್ಪ, ಇದು ಏನಿತ್ತು ಮಿಡ್ ಡೇ ಮೀಲ್ ಸರ್. ನೆಕ್ಸ್ಟ್ ಇಲ್ಲಿ ಜವಾರ್ ಬರುತ್ತೆ ಸರ್. ಓಕೆ, ಈಗ ಇದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ನಿಮಗೆ ಬಂತಿಲ್ಲ? ಅದು ಇನ್ನೇ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಸರ್, ಸ್ಟಾಕ್ ಇಶ್ಯೂ ಆಗಿಲ್ಲ.
ಅಂದರೆ ಸೇಲ್ಸ್ ಆಗಿಲ್ಲ ಸರ್, ಸ್ಟಾಕ್ ಇಶ್ಯೂ ಕಾಲಮ್ದಲ್ಲಿ ಸೇಲ್ಸ್ ಆಗಿಲ್ಲ. ಹಾಗಿದ್ರೆ ಇಲ್ಲಿರುತ್ತೆ ಸರ್, ಇಲ್ಲಿರ್ಬೇಕು. ಇಲ್ಲಿರುತ್ತೆ. ನಮಗೆ ನಾವೇನು ಮಾಡ್ತೀವಿ ಸರ್, ಓವರಾಲ್ ನನ್ನ ಹತ್ರ ಎಲ್ಲ ಯೋಜನೆ ಅಕ್ಕಿ ಕೂಡಿ ಇಷ್ಟಿರ್ಬೇಕು ಸರ್, 7,070.31 ಕ್ವಿಂಟಲ್ ಇರಬೇಕು ಸರ್. ಅಷ್ಟಿದೆಯಾ ಇಲ್ಲಿ? ಹಾಂ ಇರುತ್ತೆ ಸರ್, ಇರುತ್ತೆ ಸರ್. ಈಗ ನಾವು ಲೆಕ್ಕ ಹಾಕ್ತೀವಿ. ಎಸ್ ಸರ್, ಎಸ್ 7,070.31 ಕ್ವಿಂಟಲ್ ರಿಗಾರ್ಡ್ ಟು ಆಲ್. ಈ ಅವಧಿಗೆ ರಿಜಿಸ್ಟರ್ ಆಗಿ ಇವತ್ತಿಂದು CB ಇಲ್ಲಿ ಹಾಗಿದ್ರೆ ಇದು ಇವತ್ತಿನವರೆಗೆ ಯಾವುದನ್ನು ನೀವು ಡಿಸ್ಪರ್ಸ್ ಮಾಡಿಲ್ಲ? ಡಿಸ್ಪರ್ಸ್ ಆಗಿದಾವೆ ಸರ್, ಈ ಯೋಜನೆಯಲ್ಲಿ ಆಗಿದ್ದಾವೆ. ಇಲ್ಲಿ ಡಿಸ್ಪರ್ಸ್ ಆಗಿದ್ದಿದೆ ಸರ್. ಇಲ್ಲಿ ನಾವು ಹಾಸ್ಟೆಲ್ಗೆ ಇದಾಗಿದೆ ಸರ್, ಆಮೇಲೆ ಸೆಂಟ್ರಲ್ ಕಾರ್ಡ್ಗೆ ಆಗಿದೆ, ಜವಾರು AY PHH ಅಂದರೆ ಸೇಲ್ಸ್ PDS ಸೇಲ್ಸ್ ಆಗಿ ಸರ್. ಇದು PDSನಲ್ಲಿ ಶಾಪ್ ವೈಸ್ ಡಿಸ್ಟ್ರಿಬ್ಯೂಷನ್ ಇರ್ತಿದೆ. PDSನಲ್ಲಿ ಶಾಪ್ ವೈಸ್ ಡಿಸ್ಟ್ರಿಬ್ಯೂಷನ್ ಫಾರ್ ದಿಸ್ ಮಂತ್ ನೀನು ನಿನ್ನೆನೋ ಮೊನ್ನೆನೋ ಈ ಲೇಟೆಸ್ಟ್ ಆಗುತ್ತೆ. ಈ ಸೇಲ್ಸ್ ರಿಪೋರ್ಟ್ ಅಂತ ಒಂದಿದೆ, ಹಾಂ ಸೇಲ್ಸ್ ರಿಪೋರ್ಟ್ ಅಂತ ಬರುತ್ತೆ ಸರ್. ಹಾಂ. ಇದು ಜವಾರ್ AY ಸೆಂಟ್ರಲ್ ಕಾರ್ಡ್ಸ್, ಜವಾರ್ PHS ಸೆಂಟ್ರಲ್ ಕಾರ್ಡ್ಸ್, ಇದು ಮತ್ತು ಹಾಸ್ಟೆಲ್ಗೂ ಬಿಲ್ಲಿಂಗ್ ಆಗಿತ್ತು ಸರ್, ಅದು ಬಂದಿರುತ್ತೆ. ಯಾವ ಹಾಸ್ಟೆಲ್ ಇದು? BCM ಸರ್, BCM ಇದು ಮೈನಾರಿಟಿ ಸರ್, ಇದು ಮೈನಾರಿಟಿ ಹಾಸ್ಟೆಲ್. ಬರ್ಕೋ ಮೈನಾರಿಟಿ ಹಾಸ್ಟೆಲ್ ಎಷ್ಟಾಗಿದೆ? ಎಷ್ಟು ಕಳಿಸಿದ್ದೀಪ? 10 ಕ್ವಿಂಟಲ್. 10 ಕ್ವಿಂಟಲ್ ಸೇಲ್. ಯಾವತ್ತು? ಈ 14ನೇ ತಾರೀಕಿಗೆ ಆಗಿದೆ ಸರ್, ಇದು 1 ಡೇ ಇದೆ ಸರ್. 14ನೇ ತಾರೀಕು. ಹಾಂ ಸರ್. BCM ಹಾಸ್ಟೆಲ್ ಎಲ್ಲಿದು? ಯಾವ ಹಾಸ್ಟೆಲ್ ಒಂದಿಷ್ಟು ಹಾಂ ಇದೆ ಸರ್, ಅದಕ್ಕೂ ರೆಕಾರ್ಡ್ ಇದೆ. ಕೊಡು, ನನಗೆ ಕೊಡು, ಈಗ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಎಸ್ 14ನೇ ತಾರೀಕು ಬಿಲ್ ಮತ್ತೊಂದು ಹೇಳಿ. ಹಾಂ BCM ಅಂದರೆ ಮೈನಾರಿಟಿ ಹಾಸ್ಟೆಲ್. ಮೈನಾರಿಟಿಗೆ ಹೋಗಿದೆ ಸರ್, ಇದು ಮೈನಾರಿಟಿ ಸರ್, BCM ಅಲ್ಲ ಮೈನಾರಿಟಿ ಹಾಸ್ಟೆಲ್. ಮೈನಾರಿಟಿ ಹಾಸ್ಟೆಲ್ ಅಂತ ಬರೆದಿದೆಯಾ? ಹಾಂ BCM ಅಲ್ಲ. ಅಲ್ಲ ಸರ್, ಮೈನಾರಿಟಿ. ಎಂತೆಂಥದ್ದು ಹೇಳ್ತೀರಪ್ಪ? ಸಾರಿ ಸರ್, ಮೈನಾರಿಟಿ ಹಾಸ್ಟೆಲ್ ಎಸ್ 10 ಕ್ವಿಂಟಲ್ ಹೋಗಿದೆ. ಬಿಲ್ ಆಗಿದೆ ಸರ್. ದಿನಾಂಕ 14/8/26. ಎಸ್ ಏನಪ್ಪ? ಯಾವ ಮೈನಾರಿಟಿ ಹಾಸ್ಟೆಲ್ಲು ಈಗ ಅದು ಕೇಳಬೇಕು. ಸಿಗುತ್ತೆ ಸರ್. ವಾರ್ಡನ್ ನಂಬರ್ ಕೊಡ್ಬೇಕು ನಮಗೆ, ಆ ಹಾಸ್ಟೆಲ್ ವಾರ್ಡನ್ ನಂಬರು. ಆನಂತರ ಫೇರ್ ಪ್ರೈಸ್ ಶಾಪ್ದು ಯಾವುದು ಅಂತ ಹೇಳಿ 14ನೇ ತಾರೀಕಿಗೆ ಹೋದದ್ದು ಅಥವಾ 14 ನಂತರ ಫೇರ್ ಪ್ರೈಸ್ ಶಾಪ್ ಅವ್ರ ನಂಬರ್ ಲಿಸ್ಟ್ ಕೊಡಿ ಅಂದರೆ ಕೊಡಲಿ. ಇಲ್ಲಿ ಫೇರ್ ಪ್ರೈಸ್ ನಮ್ಮದು PDS ಅಲ್ಲಿ AY ಕಾರ್ಡಿಗೆ 6 ಕ್ವಿಂಟಲ್ ಆಗಿದೆ ಸರ್, PHH ಕಾರ್ಡಿಗೆ 48 ಕ್ವಿಂಟಲ್. ಶಾಪ್ಸ್ ಡೀಟೇಲ್ಸ್ ಸಿಗುತ್ತೆ ಸರ್. 4 ಶಾಪ್ ಕೊಡ್ತಾರೆ. 4 ಶಾಪ್ ಗ್ರೂಪ್ ಇದೆ.